ರಾಮಚಾರಿ ಸೀರಿಯಲ್ ಜೈಲಿನಲ್ಲಿರುವ ರಾಮಚಾರಿ ಸಹಾಯದಿಂದ ಪೂಜೆ ನೆರವೇರಿಸಿದ ಚಾರು. ವಿಘ್ನ ಎದುರಾಯ್ತಾ? ರಾಮಚಾರಿ ಧಾರಾವಾಹಿ ಇದೀಗ ರೋಚಕ ಹಂತ ತಲುಪಿದೆ. ಮಾವನ ಮನೆಯ ಘನತೆ ಕಾಪಾಡಲು ತವರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸಲು ಚಾರುಲತಾ ಮುಂದಾಗಿದ್ದಾಳೆ. ಎದುರಾದ ಆಕ್ಷೇಪಗಳಿಗೆಲ್ಲ ಶಾಸ್ತ್ರಾಧಾರಗಳ ಮುಖಾಂತರ ಚಾರುಲತಾ ಉತ್ತರಿಸಿದ್ದಾಳೆ. ಹಾಗಾದರೆ ಚಾರುಲತಾ ವಿಘ್ನವಾಗಿ ಪೂಜೆ ನೆರವೇರಿಸಿದ್ದಾಳಾ? ರಾಮಚಾರಿ ಸಹಾಯ ಹಾಗ್ ನೋಡಿದ್ರೆ ಪೂಜೆ ನೆರವೇರಿಸಿ ಕೂಡಲೂ ಕೃಷ್ಣ ತಯಾರಾಗಿದ್ದ. ಆದರೆ ಕೃಷ್ಣನಿಗೆ ಮಾತೆ ಬಾರದಂತೆ ವೈಶಾಖ ಮಾಡಿಬಿಟ್ಟಿದ್ದಳು. ಪೂಜೆಗೆ ಹೊರಡಲು ಕೋದಂಡ ಮುಂದಾದರು. ಆದರೆ ಅದಕ್ಕೂ ವೈಶಾಖ ಕಲ್ಲು ಹಾಕಿದಳು. ಹೀಗಾಗಿ ದಿಕ್ಕು ತೋಚದೆ ಜೈಲಿನಲ್ಲಿರುವ ರಾಮಚಾರಿಯನ್ನು ಚಾರುಲತಾ ಭೇಟಿಯಾದಳು. ರಾಮಚಾರಿಯ ಸಲಹೆ ಹಾಗೂ ಸೂಚನೆ ಮೇರೆಗೆ ತಾನೇ ಪೂಜೆ ನೆರವೇರಿಸಿಕೊಡಲು ಚಾರುಲತಾ ಮನಸ್ಸು ಮಾಡಿದಳು. ಫೋನ್ ಮೂಲಕ ಪೂಜಾ ವಿಧಿವಿಧಾನಗಳನ್ನು ಚಾರುಲತಾಗೆ ರಾಮಚಾರಿ ಹೇಳಿಕೊಡುತ್ತಾನೆ. ರಾಮಚಾರಿಯ ಸೂಚನೆ ಮೇರೆಗೆ ಸತ್ಯನಾರಾಯಣ ಪೂಜೆಯನ್ನು ಚಾರುಲತಾ ಮಾಡ್ತಾಳೆ. ವಿಘ್ನ ಎದುರಾಯ್ತಾ? ಜೈಲಿನಲ್ಲಿದ್ದುಕೊಂಡೇ ಫೋನ್ ಮೂಲಕ ಚಾರುಲತಾಗೆ ರಾಮಚಾರಿ ಮಂತ್ರ ಪಠಣ ಹಾಗೂ ಪೂಜಾ ವಿಧಾನಗಳನ್ನು ರಾಮಚಾರಿ ಹೇಳಿಕೊಡುತ್ತಿದ್ದ. ಆದರೆ ಅಷ್ಟರಲ್ಲಿ ಪೊಲೀಸರು ಬರ್ತಾರೆ. ಫೋನ್ ಬಿಟ್ಟು ಸೆಲ್ನಿಂದ ರಾಮಚಾರಿ ಹೊರಗೆ ಬರ್ತಾನೆ. ಹಾಗಾದ್ರೆ ಪೂಜೆಗೆ ವಿಘ್ನ ಉಂಟಾಗುತ್ತಾ ಅಥವಾ ನಿರ್ವಿಘ್ನವಾಗಿ ಪೂಜೆ ನೆರವೇರಿಸ್ತಾಳ ಚಾರುಲತಾ ಎಂಬುದು ಕಾದು ನೋಡಬೇಕಾಗಿದೆ. ಆಶ್ಚರ್ಯ, ಸಂತೋಷ. ನಿತ್ಯ ಪಬ್ ಡಿಸ್ಕೋ ಪಾರ್ಟಿ ಅಂತಿದ್ದ ಚಾರುಲತಾ ರಾಮಚಾರಿ ಮನೆ ಸೇರಿದ ಮೇಲೆ ಶಾಸ್ತ್ರ ಸಂಪ್ರದಾಯ ಸಂಸ್ಕಾರವನ್ನೆಲ್ಲ ಮೈಗೂಡಿಸಿಕೊಂಡಿದ್ದು ಕಂಡು ತಂದೆ ಜಯಶಂಕರ್ ಹಾಗೂ ಅಜ್ಜಿ ತಾತಗೆ ಸಂತೋಷವಾಗಿದೆ. ಜೊತೆಗೆ ಆಶ್ಚರ್ಯ ಕೂಡ ಉಂಟಾಗಿದೆ. ವೈಶಾಖ ಅಂದುಕೊಂಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು. ಜಯಶಂಕರ್ ಮನೆ ಸತ್ಯನಾರಾಯಣ ಪೂಜೆಗೆ ನಾರಾಯಣಾಚಾರ ಮನೆಯಿಂದ ಯಾರೂ ಹೋಗಬಾರದು, ಆಗ ನಾರಾಯಣಾಚಾರ ಮತ್ತು ಕುಟುಂಬದ ಗೌರವ ಧಕ್ಕೆ ಆಗುತ್ತದೆ ಎಂದು ವೈಶಾಖ ಲೆಕ್ಕಾಚಾರ ಹಾಕಿದ್ದಳು. ಅವನ ಮನೆಯ ಗೌರವಕ್ಕೆ ಧಕ್ಕೆ ಆಗಬಾರದು ಅಂತ ತಾನೇ ಪೂಜೆ ನೆರವೇರಿಸಿದ್ದಾಳೆ ಚಾರು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.